ಹಲೋ ಎವ್ರಿವನ್. ಇವತ್ತು ನಮ್ಮ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಗ್ಗೆ ಡಿಸ್ಕಷನ್ ಆಗ್ತಾ ಇತ್ತು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಆಗ್ತಾ ಅವರಿಗೆ ಆಫ್ಟರ್ ಮ್ಯಾರೇಜ್ ಕನ್ಸೀವ್ ಆಗಲಿಕ್ಕೆ ತುಂಬ ಕಷ್ಟ ಆಗ್ತಾ ಇರೋದು. ಆ್ಯಂಡ್ ಅದಕ್ಕೆ ಮುಖ್ಯ ಕಾರಣಗಳು ಏನಂತ ಹೇಳಿದರೆ, ಒಂದು ಅವ್ರದ್ದು ವೆಯ್ಟ್ ಕಾರಣ, ಅಂದರೆ ಒಬೇಸಿಟಿ ಜಾಸ್ತಿ ಇರುವುದರಿಂದಾಗಿ ಕನ್ಸೀವ್ ಆಗಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಆ್ಯಂಡ್ ಅದೇ ರೀತಿ ಅವ್ರದ್ದು ಚೇಂಜಸ್ ಇನ್ ಲೈಫ್ ಸ್ಟೈಲ್ ಚೇಂಜಸ್ ಆದ ನಂತರ ಈಟಿಂಗ್ ಹ್ಯಾಬಿಟ್ಸ್ ಚೇಂಜಸ್ ಆಗ್ತದೆ. ಆ್ಯಂಡ್ ತಿನ್ನುವ ಟೈಮಿಗೆ ಮಲಗ್ತಾರೆ, ಮಲಗುವ ಟೈಮಿಗೆ ತಿನ್ನಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅದೇ ರೀತಿ ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಎಂತ ಹೇಳಿದರೆ ಅವ್ರದ್ದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಕಲಿತಾ ಇರುವಾಗಲೂ ಕೂಡ ಒಂದು ಸ್ಟ್ರೆಸ್ಸಲ್ಲಿ ಇರ್ತಾರೆ, ಆ್ಯಂಡ್ ಜಾಬಿಗೆ ಹೋಗ್ತಾ ಇರುವಾಗಲೂ ಒಂದು ಸ್ಟ್ರೆಸ್ಸಲ್ಲಿ ಇರ್ತಾರೆ. ಜಾಬಿಗೆ ಹೋದ ನಂತರನೂ ಕೂಡ ಒಂದು ಕಮಿಟ್ಮೆಂಟ್ಸ್ಗಳಲ್ಲಿ ಒಂದು ಸ್ಟ್ರೆಸ್ಸಲ್ಲಿ ಒಳಗಾಗ್ತಾರೆ. ಆ್ಯಂಡ್ ಆ ಸ್ಟ್ರೆಸ್ಸಲ್ಲಿ ಇರುವಾಗಲೇ ಅವರು ಆ ಮ್ಯಾರೇಜ್ ಲೈಫಿಗೆ ಎಂಟ್ರಿ ಆಗ್ತಾರೆ. ಆ ಮ್ಯಾರೇಜ್ ಲೈಫಿಗೆ ಎಂಟ್ರಿ ಆದ ನಂತರ ಇನ್ನೊಂದು ಸ್ಟ್ರೆಸ್ ಶುರು ಆಗುತ್ತೆ. ಹೀಗೆ ಈ ಸ್ಟ್ರೆಸ್ ಜಾಸ್ತಿ ಆಗ್ತಾ ಅವರು ಕನ್ಸೀವ್ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರೋದು. ಅವರು ಕನ್ಸೀವ್ ಆಗ್ಬೇಕಂತ ಹೇಳಿದರೆ ಈ 4 ವಿಷಯಗಳಿಂದ ಅವರು ಈಸಿಲಿ ಹೊರಗಡೆ ಬರಲಿಕ್ಕೆ ಶುರು ಆದರೆ ಆ್ಯಂಡ್ ಕನ್ಸೀವ್ ಆಗ್ಲಿಕ್ಕೆ ಅವರಿಗೆ ತುಂಬಾನೇ ಸಹಾಯ ಆಗುತ್ತೆ.